ಅವ್ರು ಹೇಳಿ ಹೋಗಿದ್ದಾರೆ. ಏನಾದ್ರು ಪರಿಹಾರ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಪ್ರಕಾಶ್ ಅಂಚನ್ ಪರ್ಮನೆಂಟ್ ಆಗಿ ಅಧ್ಯಕ್ಷರಾಗಿ ಶಿವಲಿಂಗೇಗೌಡ್ರೆ ಪರ್ಮನೆಂಟ್ ಆಗಿ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದಾರೆ. ತಡಿರಪ್ಪ. ಸರ್ವರಿಗೂ ಸಮಬಾಳು ಎಂಬ ಮೂಲ ಮಂತ್ರದೊಂದಿಗೆ ಕರ್ನಾಟಕ ಆಡಳಿತವನ್ನು ಮಾದರಿ ಆಡಳಿತ ಮಾರ್ಕೆಟ್ ಆಯ್ತಲ್ಲಪ್ಪ. ಸದನಾಂತರ ನೀವು ಅಲ್ಲಿ ಕುತ್ಕೊಂಡ್ರೆ ಮಾರ್ಕೆಟ್ ಆಗುತ್ತೆ. ಹಾಗೂ ಬಡವರ ಬಂಧು ಸಿದ್ದರಾಮಣ್ಣವರು 25-26ನೇ ಸಾಲಿನ ಬಜೆಟ್ 9,549 ಕೋಟಿ ಬಜೆಟ್ ಅನ್ನು ಮಂಡಿಸಿದ್ದಾರೆ ಅಧ್ಯಕ್ಷರೇ. ಇದು ಒಂದು ದಾಖಲೆಯ ಬಜೆಟ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ 16 ಬಜೆಟ್ ಅನ್ನು ಮಂಡನೆ ಮಾಡಿದಂತಹ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಣ್ಣವರು ನಮ್ಮ ರಾಜ್ಯದ ಜನತೆಗೆ ವಿಶೇಷವಾಗಿ ಈ 4,09,549 ಈ ಬಜೆಟ್ ಅಲ್ಲಿ 3,11,739 ಕೋಟಿ ರಾಜ್ಯ ವೆಚ್ಚಕ್ಕಾಗಿ 71,336 ಕೋಟಿಯ ಬಂಡವಾಳ ವೆಚ್ಚ ಮತ್ತು 26,474 ಕೋಟಿ ಸಾಲ ಮರುಪಾವತಿಗೆ ಫಿಕ್ಸ್ ಮಾಡಿ ಈ ಬಜೆಟ್ ಅನ್ನು ಮಂಡನೆ ಮಾಡಿದ ಅಧ್ಯಕ್ಷೆ. ಇದನ್ನು ಗಮನಿಸಿದಾಗ ಅವರಿಗೆ ಇರುವ ಆರ್ಥಿಕ ಜ್ಞಾನ ಮತ್ತು ರಾಜಕೀಯ ಅನುಭವ ಹಿನ್ನೆಲೆಯಲ್ಲಿ ಎಲ್ಲ ಜಾತಿ ಧರ್ಮಗಳ ವಿಶೇಷವಾಗಿ ರೈತರು, ಮಹಿಳೆಯರು, ವಿದ್ಯಾರ್ಥಿಗಳು, ಕಾರ್ಮಿಕರು, ದೀನ ದಲಿತರಿಗೆ ಪರವಾಗಿ ಬಜೆಟ್ ಅಲ್ಲಿ ಅವಕಾಶ ಮಾಡಿಕೊಟ್ಟಿರೋದು ಒಂದು ದಾಖಲೆ ಅಧ್ಯಕ್ಷೆ. ಈ ರಾಜ್ಯದ 7 ಕೋಟಿ ಕನ್ನಡಿಗರ ಪರವಾಗಿ ನಂಬಿಕೆಯನ್ನು ಎತ್ತಿಡಿಯಲು ಉಜ್ವಲ ಭವಿಷ್ಯವನ್ನು ನಿರ್ಮಿಸಲು ನಮ್ಮ ಸಿದ್ದರಾಮಣ್ಣವರು ಹಗಲು ಇವರು ಶ್ರಮಿಸಿರ್ತಾರೆ ಅಧ್ಯಕ್ಷೆ. ಅದೇ ರೀತಿ ಅಧ್ಯಕ್ಷೆ, ಕರ್ನಾಟಕ ಈಗಾಗಲೇ ತುಂಬಾ ವೇಗವಾಗಿ ದೇಶದಲ್ಲಿ ಬೆಳೆದಿರುವಂತಹ ರಾಜ್ಯ ಇದು. ಏನಾದ್ರು ಪರಿಹಾರ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಪ್ರಕಾಶ್ ಅಂಚನ್ ಪರ್ಮನೆಂಟ್ ಆಗಿ ಅಧ್ಯಕ್ಷರಾಗಿ ಅಧ್ಯಕ್ಷೆ ಶಿವಲಿಂಗೇಗೌಡ್ರೆ ಪರ್ಮನೆಂಟ್ ಆಗಿ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದಾರೆ. ತಡಿರಪ್ಪ. ಸರ್ವರಿಗೂ ಸಮಬಾಳು ಎಂಬ ಮೂಲ ಮಂತ್ರದೊಂದಿಗೆ ಕರ್ನಾಟಕ ಆಡಳಿತವನ್ನು ಮಾದರಿ ಆಡಳಿತ ಮಾರ್ಕೆಟ್ ಆಯ್ತಲ್ಲಪ್ಪ. ಸದನಾಂತರ ನೀವು ಅಲ್ಲಿ ಕುತ್ಕೊಂಡ್ರೆ ಮಾರ್ಕೆಟ್ ಆಗುತ್ತೆ. ಹಾಗೂ ಬಡವರ ಬಂಧು ಸಿದ್ದರಾಮಣ್ಣವರು 25-26ನೇ ಸಾಲಿನ ಬಜೆಟ್ 9,549 ಕೋಟಿ ಬಜೆಟ್ ಅನ್ನು ಮಂಡಿಸಿದ್ದಾರೆ ಅಧ್ಯಕ್ಷರೇ. ಇದು ಒಂದು ದಾಖಲೆಯ ಬಜೆಟ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ 16 ಬಜೆಟ್ ಅನ್ನು ಮಂಡನೆ ಮಾಡಿದಂತಹ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಣ್ಣವರು ನಮ್ಮ ರಾಜ್ಯದ ಜನತೆಗೆ ವಿಶೇಷವಾಗಿ ಈ 4,09,549 ಈ ಬಜೆಟ್ ಅಲ್ಲಿ 3,11,739 ಕೋಟಿ ರಾಜ್ಯ ವೆಚ್ಚಕ್ಕಾಗಿ 71,336 ಕೋಟಿಯ ಬಂಡವಾಳ ವೆಚ್ಚ ಮತ್ತು 26,474 ಕೋಟಿ ಸಾಲ ಮರುಪಾವತಿಗೆ ಫಿಕ್ಸ್ ಮಾಡಿ ಈ ಬಜೆಟ್ ಅನ್ನು ಮಂಡನೆ ಮಾಡಿದ ಅಧ್ಯಕ್ಷೆ. ಇದನ್ನು ಗಮನಿಸಿದಾಗ ಅವರಿಗೆ ಇರುವ ಆರ್ಥಿಕ ಜ್ಞಾನ ಮತ್ತು ರಾಜಕೀಯ ಅನುಭವ ಹಿನ್ನೆಲೆಯಲ್ಲಿ ಎಲ್ಲ ಜಾತಿ ಧರ್ಮಗಳ ವಿಶೇಷವಾಗಿ ರೈತರು, ಮಹಿಳೆಯರು, ವಿದ್ಯಾರ್ಥಿಗಳು, ಕಾರ್ಮಿಕರು, ದೀನ ದಲಿತರಿಗೆ ಪರವಾಗಿ ಬಜೆಟ್ ಅಲ್ಲಿ ಅವಕಾಶ ಮಾಡಿಕೊಟ್ಟಿರೋದು ಒಂದು ದಾಖಲೆ ಅಧ್ಯಕ್ಷೆ. ಈ ರಾಜ್ಯದ 7 ಕೋಟಿ ಕನ್ನಡಿಗರ ಪರವಾಗಿ ನಂಬಿಕೆಯನ್ನು ಎತ್ತಿಡಿಯಲು ಉಜ್ವಲ ಭವಿಷ್ಯವನ್ನು ನಿರ್ಮಿಸಲು ನಮ್ಮ ಸಿದ್ದರಾಮಣ್ಣವರು ಹಗಲು ಇವರು ಶ್ರಮಿಸಿರ್ತಾರೆ ಅಧ್ಯಕ್ಷೆ. ಅದೇ ರೀತಿ ಅಧ್ಯಕ್ಷೆ, ಕರ್ನಾಟಕ ಈಗಾಗಲೇ ತುಂಬಾ ವೇಗವಾಗಿ ದೇಶದಲ್ಲಿ ಬೆಳೆದಿರುವಂತಹ ರಾಜ್ಯ ಇದು.